ಆತ್ಮೀಯ ವಿದ್ಯಾರ್ಥಿಗಳು, ಎಲ್ಲರಿಗೂ ಅರ್ಥಶಾಸ್ತ್ರದ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಕಳೆದ 3 ದಿನಗಳಿಂದ ನಾನು ತರಗತಿಗಳನ್ನು ಸೆಂಡ್ ಮಾಡೋದಕ್ಕೆ ಆಗಲಿಲ್ಲ. ಅದಕ್ಕೆ ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ. ಹಾಗಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ನನ್ನ ತರಗತಿಯನ್ನು ಮುಂದುವರಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳಲ್ಲಿ ಸದಾವಕಾಶ ವೆಚ್ಚದ ಸಿದ್ಧಾಂತ, ಹೆಬರ್ಲರವರ ಸದಾವಕಾಶ ವೆಚ್ಚದ ಸಿದ್ಧಾಂತದ ಬಗ್ಗೆ ವಿವರಣೆಯನ್ನು ತಿಳ್ಕೊಂಡಿದ್ವಿ. ಅಂದರೆ ಸದಾವಕಾಶ ವೆಚ್ಚವು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರಮುಖವಾದಂತಹ ಕಾರಣವಾಗುತ್ತದೆ ಅಂತೇಳಿ ಹೆಬರ್ಲರವರು ತಮ್ಮ ಸದಾವಕಾಶ ವೆಚ್ಚದ ಸಿದ್ಧಾಂತದಲ್ಲಿ ವಿವರಿಸಿದ್ದಾರೆ. ನಾನು ಈ ದಿನ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳಲ್ಲಿಯೇ ಶ್ರೇಷ್ಠವಾದಂತಹ ಸಿದ್ಧಾಂತ ಮತ್ತು ವಾಸ್ತವಿಕತೆಗೆ ಹತ್ತಿರವಿರುವಂತಹ ಒಂದು ಸಿದ್ಧಾಂತ ಮತ್ತು ಬಹಳ ಮುಖ್ಯವಾದಂತಹ ಸಿದ್ಧಾಂತ, ಆ ಸಿದ್ಧಾಂತ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತ ಅಥವಾ ಎಕ್ಸ್ಚರ್-ವೈಲಿನ್ರವರ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತ, ಮಾಡರ್ನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಎಕ್ಸ್ಚರ್-ವೈಲಿನ್ ಥಿಯರಮ್. ಈ ಒಂದು ಸಿದ್ಧಾಂತದ ಬಗ್ಗೆ ನಾವು ತಿಳ್ಕೊಳ್ತೀವಿ. ವಿದ್ಯಾರ್ಥಿಗಳೇ, ಎಕ್ಸ್ಚರ್ ಮತ್ತು ವೈಲಿನ್ರವರ ಅರ್ಥಶಾಸ್ತ್ರಜ್ಞರುಗಳು ಇವರು ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರಿಂದಾಗಿ ಅವರ ಹೆಸರಿನಿಂದಲೇ ಈ ಒಂದು ಸಿದ್ಧಾಂತವನ್ನು ಎಕ್ಸ್ಚರ್-ವೈಲಿನ್ ಸಿದ್ಧಾಂತ ಅಂತೇಳಿ ಪರಿಗಣನೆ ಮಾಡಲಾಗುತ್ತೆ. ಈ ಎಕ್ಸ್ಚರ್ ಮತ್ತು ವೈಲಿನ್ರವರ ಸಿದ್ಧಾಂತದಲ್ಲಿ ಈ ಇಬ್ಬರು ಅರ್ಥಶಾಸ್ತ್ರಜ್ಞರುಗಳು ಹಿಂದಿನ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರುಗಳ ಕೆಲವೊಂದು ಸಿದ್ಧಾಂತಗಳನ್ನು ಟೀಕೆ ಮಾಡಿ ತಮ್ಮದೇ ಆದಂತಹ ಸಿದ್ಧಾಂತಗಳನ್ನು ಮಂಡನೆ ಮಾಡಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ರಿಕಾರ್ಡೋರವರ ಸಾಪೇಕ್ಷ ವೆಚ್ಚದ ಸಿದ್ಧಾಂತದಲ್ಲಿ ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸಗಳು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕಾರಣವಾಗುತ್ತವೆ ಅಂತೇಳಿ ರಿಕಾರ್ಡೋರವರು ತಿಳಿಸ್ತಾರೆ. ಅಂತೇಳಿದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸಾಪೇಕ್ಷ ಅಂತೇಳಿದ್ರೆ ಹೋಲಿಕೆ. ಎರಡು ರಾಷ್ಟ್ರಗಳಲ್ಲಿ ವ್ಯಾಪಾರ ನಡೆಯುವಾಗ ಒಂದು ರಾಷ್ಟ್ರ ಬೇರೊಂದು ರಾಷ್ಟ್ರಕ್ಕೆ ಹೋಲಿಸಿದಾಗ ಹೆಚ್ಚು ಸ್ವಾವಲಂಬನೆ ಮತ್ತು ವೈಶಿಷ್ಟ್ಯತೆಯನ್ನು ಸಾಧಿಸಿರುತ್ತೆ ಎರಡು ಸರಕುಗಳಲ್ಲಿ. ಅದರಲ್ಲಿ ಹೆಚ್ಚು ವೈಶಿಷ್ಟ್ಯತೆಯ ಸಾಧಿಸಿದ ಸರಕನ್ನು ರಫ್ತು ಮಾಡುತ್ತೆ, ತನ್ನಲ್ಲಿ ಕಡಿಮೆ ವೈಶಿಷ್ಟ್ಯತೆಯನ್ನು ಸಾಧಿಸಿದ್ರೆ ಅದನ್ನು ಆಮದು ಮಾಡಿಕೊಳ್ಳುತ್ತೆ. ಇದನ್ನು ನಾವು ಸಾಪೇಕ್ಷ ವೆಚ್ಚದ ಸಿದ್ಧಾಂತ ಅಂತೇಳಿ ಕರಿತೀವಿ. ಅಂದರೆ ರಿಕಾರ್ಡೋರವರು ಸಾಪೇಕ್ಷ ವೆಚ್ಚದ ವ್ಯತ್ಯಾಸದಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುತ್ತೆ ಅಂತ ಹೇಳ್ತಾರೆ. ಆದರೆ ಆ ಸಾಪೇಕ್ಷ ವೆಚ್ಚಕ್ಕೆ ಕಾರಣಗಳನ್ನು ಅವರು ತಮ್ಮ ಸಿದ್ಧಾಂತದಲ್ಲಿ ನೀಡೋದಿಲ್ಲ. ಅಂತ ಹೇಳಿದ್ರೆ ಸಾಪೇಕ್ಷ ವೆಚ್ಚಕ್ಕೆ ಕಾರಣಗಳೇನು, ಯಾವ ಕಾರಣದಿಂದಾಗಿ ಒಂದು ರಾಷ್ಟ್ರ ಬೇರೊಂದು ರಾಷ್ಟ್ರಕ್ಕಿಂತ ಹೆಚ್ಚಿನ ಒಂದು ವೈಶಿಷ್ಟ್ಯತೆಯನ್ನು ಸಾಧಿಸಿರುತ್ತೆ, ಹೆಚ್ಚಿನ ಸ್ವಾವಲಂಬನೆ ಇರುತ್ತೆ ಅನ್ನೋದನ್ನು ರಿಕಾರ್ಡೋರವರು ತಮ್ಮ ಸಾಪೇಕ್ಷ ವೆಚ್ಚದ ಸಿದ್ಧಾಂತದಲ್ಲಿ ವಿವರಣೆಯನ್ನು ನೀಡೋದಿಲ್ಲ. ಹಾಗಾಗಿ ರಿಕಾರ್ಡೋರವರ ಸಾಪೇಕ್ಷ ವೆಚ್ಚದ ಸಿದ್ಧಾಂತವು ಬಹಳ ಹೆಚ್ಚಿನ ಒಂದು ಪ್ರಶ್ನಿಸಲರ್ಹವಾದ ದೋಷಗಳಿಗೂ ಸಹ ಕಾರಣ ಆಗ್ತಾ ಹೋಗುತ್ತೆ. ಈ ದೋಷಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಅನೇಕ ಅರ್ಥಶಾಸ್ತ್ರಜ್ಞರುಗಳು ತಮ್ಮ ಸಿದ್ಧಾಂತಗಳ ಮೂಲಕ ತಮ್ಮ ಪ್ರಯತ್ನವನ್ನು ನಡೆಸ್ತಾ ಇರ್ತಾರೆ. ಅಂತಹ ಒಂದು ಪ್ರಯತ್ನಗಳ ಫಲವಾಗಿ ಈ ಹೊಸ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವೊಂದು ಜನನವಾಗುತ್ತೆ. ಅದೇ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತ ಅಥವಾ ಎಕ್ಸ್ಚರ್-ವೈಲಿನ್ರವರ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತ. ನೋಡಿ, ಅಂತಾರಾಷ್ಟ್ರೀಯ ವ್ಯಾಪಾರದ
ಆಧುನಿಕ ಸಿದ್ಧಾಂತವನ್ನು ಸ್ವೀಡನ್ನಿನ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞನಾದಂತಹ ಎಲಿ ಹೆಕ್ಸ್ಚರ್ ಅವರು ಮೊದಲನೇ ಬಾರಿಗೆ ಪ್ರಸ್ತುತಪಡಿಸ್ತಾರೆ. ಅಂದರೆ ಈ ಸಿದ್ಧಾಂತವನ್ನು ಮೊದಲನೇ ಬಾರಿ ಅಥವಾ ಮೊದಲಿಗೆ ಪರಿಚಯಿಸಿದಂತಹ ಒಬ್ಬ ಅರ್ಥಶಾಸ್ತ್ರಜ್ಞ ಯಾರಪ್ಪ ಅಂತ ಹೇಳಿದ್ರೆ ಸ್ವೀಡನ್ನಿನ ಎಲಿ ಎಕ್ಸ್ಚರ್ ಎಂಬ ಅರ್ಥಶಾಸ್ತ್ರಜ್ಞ. ನಂತರ ಎಕ್ಸ್ಚರ್ ಅವರ ಶಿಷ್ಯ ಬರ್ಟಿಲ್ ಒಲಿನ್ ರವರು 1933ರಲ್ಲಿ ಒಂದು ಗ್ರಂಥವನ್ನು ಪ್ರಕಟಣೆ ಮಾಡ್ತಾರೆ. ಆ ಗ್ರಂಥದ ಹೆಸರು ಇಂಟರ್ ರೀಜನಲ್ ಅಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಎಂಬ ಗ್ರಂಥವನ್ನು ಎಕ್ಸ್ಚರ್ ಅವರ ಶಿಷ್ಯ ಒಲಿನ್ ರವರು ಪ್ರತಿಪಾದನೆ ಮಾಡ್ತಾರೆ. ಈ ಗ್ರಂಥದಲ್ಲಿ ಇವರಿಬ್ಬರೂ ಸೇರಿ ಈ ಆಧುನಿಕ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಈ ಸಿದ್ಧಾಂತವನ್ನು ಆ ಗ್ರಂಥದಲ್ಲಿ ಅಭಿವೃದ್ಧಿ ಪಡಿಸ್ತಾರೆ. ಎಕ್ಸ್ಚರ್ ಮತ್ತು ಒಹಿಲಿನ್ ರವರ ಈ ಸಿದ್ಧಾಂತವನ್ನು ಸಾಮಾನ್ಯ ಸಮತೋಲನ ಸಿದ್ಧಾಂತ, ದಿ ಜನರಲ್ ಇಕ್ವಿಲಿಬ್ರಿಯಂ ಥಿಯರಿ ಅಂತೇಳಿ ಕರೆಯಲಾಗುತ್ತೆ. ಇದ್ರ ಜೊತೆಗೆ ಇದನ್ನ ಇನ್ನೊಂದು ಹೆಸರಿನಿಂದಲೂ ಕರೀತಾರೆ. ಹೆಚ್ಚಿನದಾಗಿ ಇದೇ ಹೆಸರಿನಿಂದ ಕರೆಯೋದು ಏನು? ಸಂಪನ್ಮೂಲಗಳ ಸಮೃದ್ಧತೆಯ ಸಿದ್ಧಾಂತ, ಸಂಪನ್ಮೂಲಗಳ ಸಮೃದ್ಧತೆಯ ತತ್ವ, ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ ಅಂತೇಳಿ ಇದನ್ನ ಕರಿತೀವಿ. ನೋಡಿ, ಈ ಹೆಕ್ಸ್ಚರ್ ಏನು ಇದನ್ನ ಮೊದಲನೇ ಬಾರಿಗೆ ಅಭಿವೃದ್ಧಿಪಡಿಸ್ತಾರೋ ಅದರ ಅರ್ಥವನ್ನು ಅವ್ರು ಹೇಳ್ತಾರೆ. ಏನು ಆಧುನಿಕ ವ್ಯಾಪಾರದ ಒಂದು ಅಂತಾರಾಷ್ಟ್ರೀಯ ಸಿದ್ಧಾಂತ ಏನು ಹೇಳುತ್ತೆ, ಅದರ ಏನು ಅರ್ಥ ಅಂತ ಹೇಳಿದ್ರೆ ನೋಡಿ, ಕೇಳ್ತಾರೆ ಕ್ವಶನ್ನಲ್ಲಿ, ಆಧುನಿಕ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತ ಅಂದರೆ ಏನು? ವಿವಿಧ ದೇಶಗಳಲ್ಲಿ ಸಂಪನ್ಮೂಲಗಳ ಲಭ್ಯತೆಯಲ್ಲಿನ ವ್ಯತ್ಯಾಸದ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಭವಿಸುತ್ತೆ. ಅಂದರೆ ಜಗತ್ತಿನ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಸಂಪನ್ಮೂಲಗಳಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸಿರುತ್ತೆ. ಆ ಸಂಪನ್ಮೂಲಗಳ ಲಭ್ಯತೆಯಲ್ಲಿ ಏನು ವ್ಯತ್ಯಾಸ ಕಂಡು ಬರುತ್ತೋ ಆ ವ್ಯತ್ಯಾಸದಿಂದನೇ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುತ್ತೆ. ಸಾಮಾನ್ಯವಾಗಿ ಎಲ್ಲ ದೇಶಗಳು ಎಲ್ಲ ಸಂಪನ್ಮೂಲಗಳನ್ನು ತನ್ನಲ್ಲಿ ಯಥೇಚ್ಛವಾಗಿ ಹೊಂದಿದ್ರೆ ಆ ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಡೆಸುವಂತಹ ಅವಶ್ಯಕತೆ ಇರಲಿಲ್ಲ. ಆದರೆ ಸಂಪನ್ಮೂಲಗಳು ಕೆಲವೊಂದು ರಾಷ್ಟ್ರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ, ಕೆಲವೊಂದು ರಾಷ್ಟ್ರಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕೇಂದ್ರೀಕೃತವಾಗಿರುವ ಕಾರಣದಿಂದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರವು ಸಂಭವಿಸುತ್ತದೆ ಅಂತೇಳಿ ಯಾರು ಹೇಳ್ತಾರೆ? ಎಕ್ಸ್ಚರ್ ಮತ್ತು ಒಹಿಲಿನ್ ರವರು ತಮ್ಮ ಸಿದ್ಧಾಂತದಲ್ಲಿ ಹೇಳ್ತಾ ಹೋಗ್ತಾರೆ. ನೋಡಿ, ಈ ಒಂದು ಸಿದ್ಧಾಂತವನ್ನು ನಾವು ವಿವರಿಸೋದಾದರೆ ಎಕ್ಸ್ಚರ್ ಮತ್ತು ಒಹಿಲಿನ್ ರವರ ಅಂತಾರಾಷ್ಟ್ರೀಯ ವ್ಯಾಪಾರದ ತಳಹದಿಯನ್ನು ಯಾವುದರ ಆಧಾರದ ಮೇಲೆ ವಿವರಣೆ ಮಾಡಲು ಅವರು ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಸಂಪನ್ಮೂಲಗಳ ಆಧಾರದ ಮೇಲೆ. ಸಂಪನ್ಮೂಲನೇ ಇವರ ಸಿದ್ಧಾಂತಕ್ಕೆ ಆಧಾರ ಆಗಿದೆ. ಸಾಂಪ್ರದಾಯಿಕ ಪಂಥದ ವ್ಯಾಪಾರದ ಸಿದ್ಧಾಂತವು ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸವೇ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕಾರಣ ಅಂತೇಳಿ ರೆಕಾರ್ಡರ್ ಅವ್ರದ್ದು ಹೇಳುತ್ತೆ. ನಾನು ಈಗಾಗಲೇ ಇದನ್ನು ಹೇಳಿದ್ದೀನಿ. ಆದರೆ ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸಗಳೇಕೆ ಕಾಣಿಸಿಕೊಳ್ಳುತ್ತವೆ, ಅಂದರೆ ಹೋಲಿಕೆಯ ವೆಚ್ಚ ಯಾಕೆ ಬರುತ್ತೆ ಅನ್ನೋದನ್ನು ಅವರು ವಿವರಣೆ ನೀಡಲ್ಲ. ಅದನ್ನು ಈ ಎಕ್ಸ್ಚರ್ ಮತ್ತು ಒಹಿಲಿನ್ ರವರು ಬಹಳ ವಿವರಣಾತ್ಮಕವಾಗಿ ನೀಡ್ತಾ ಹೋಗ್ತಾರೆ. ಹಾಗಾಗಿ ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸಗಳಿಗೆ ಕಾರಣಗಳನ್ನು ಎಕ್ಸ್ಚರ್ ಮತ್ತು ಒಹಿಲಿನ್ ರವರು ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಈ ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸಕ್ಕೆ ಪ್ರಮುಖವಾಗಿ 2 ಕಾರಣ ನೀಡ್ತಾರೆ. ಯಾರು? ಎಕ್ಸ್ಚರ್ ಮತ್ತು ಒಹಿಲಿನ್ ರವರು ಒಂದು ದೇಶದ
ಸಂಪನ್ಮೂಲಗಳ ಲಭ್ಯತೆ ಏನಿದೆ, ಸಾಪೇಕ್ಷ ವೆಚ್ಚ ಏನಿದೆ, ಸಾಪೇಕ್ಷ ವೆಚ್ಚದ ವ್ಯತ್ಯಾಸದಿಂದ ವ್ಯಾಪಾರ ನಡೀತು ಅಂತೇಳಿ ಇವರು ಒಪ್ಕೊಳ್ತಾರೆ. ಆದರೆ ಆ ವ್ಯತ್ಯಾಸಕ್ಕೆ ಕಾರಣಗಳನ್ನು ಇವರು ಹುಡುಕ್ತಾರೆ. ರೆಕಾರ್ಡ್ ಅವ್ರು ತಿಳಿಸಿರಲ್ಲ ಅದನ್ನು. ಅದಕ್ಕೆ ಇವರು ಆ ವ್ಯತ್ಯಾಸಕ್ಕೆ 2 ಕಾರಣಗಳನ್ನು ನೀಡ್ತಾರೆ. ಮೊದಲನೇದಾದಂತಹ ಕಾರಣ ಏನಪ್ಪ ಅಂತ ಹೇಳಿದ್ರೆ, ವಿವಿಧ ದೇಶಗಳಲ್ಲಿ ಲಭ್ಯವಿರುವ ಸಂಪನ್ಮೂಲಗಳ ಪ್ರಮಾಣದಲ್ಲಿನ ವ್ಯತ್ಯಾಸಗಳು. ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಸಂಪನ್ಮೂಲಗಳು ಒಂದೇ ರೀತಿಯಾಗಿ ಇರೋದಿಲ್ಲ. ಕೆಲವು ಹೆಚ್ಚಾಗಿರುತ್ತೆ, ಕೆಲವು ಕಡಿಮೆ ಆಗಿರುತ್ತೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರವು ದೇಶಗಳ ನಡುವೆ ಅನಿವಾರ್ಯವಾಗುತ್ತೆ ಅಂತೇಳಿ ಹೇಳ್ತಾರೆ. ದಿಸ್ ಈಸ್ ಫಸ್ಟ್ ಒನ್. ನೆಕ್ಸ್ಟ್ ಸೆಕೆಂಡ್ ಒನ್, ವಿವಿಧ ಸರಕುಗಳ ಉತ್ಪಾದನೆಯಲ್ಲಿ ಬಳಸಲಾಗುವ ವಿವಿಧ ಸಂಪನ್ಮೂಲಗಳ ಪ್ರಮಾಣದಲ್ಲಿನ ವ್ಯತ್ಯಾಸಗಳು. ನೋಡಿ, ನಾವು ಸರಕುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಆ ಸರಕುಗಳ ಉತ್ಪಾದನೆಯಲ್ಲಿ ಕೆಲವೊಂದು ಉತ್ಪಾದನಾಂಗಗಳು, ಕೆಲವೊಂದು ಸಂಪನ್ಮೂಲಗಳನ್ನು ಬಳಕೆ ಮಾಡ್ತೀವಿ. ಆ ಸಂಪನ್ಮೂಲಗಳ ವ್ಯತ್ಯಾಸಗಳು ಮತ್ತು ದೇಶದಲ್ಲಿರುವ ಲಭ್ಯವಿರುವ ಸಂಪನ್ಮೂಲಗಳು, ಉತ್ಪಾದನೆಯಲ್ಲಿ ಬಳಸುವಂತಹ ಸಂಪನ್ಮೂಲಗಳ ವ್ಯತ್ಯಾಸದಿಂದ ಮತ್ತು ದೇಶದಲ್ಲಿ ಲಭ್ಯವಿರುವ ಸಂಪನ್ಮೂಲಗಳ ವ್ಯತ್ಯಾಸದಿಂದ ಅಂತಾರಾಷ್ಟ್ರೀಯ ವ್ಯಾಪಾರವು ನಡೆಯುತ್ತೆ ಅಂತೇಳಿ ಹೆಕ್ಸ್ಚರ್ ಮತ್ತು ಒಹಿಲಿನ್ರವರು ತಿಳಿಸ್ತಾರೆ. ವಿದ್ಯಾರ್ಥಿಗಳೇ, ಹೆಕ್ಸ್ಚರ್ ಒಹಿಲಿನ್ರವರ ಸಿದ್ಧಾಂತದ ಪ್ರಕಾರ ಈ ಬೇರೆ ಬೇರೆ ದೇಶಗಳ ನಡುವಿನ ವ್ಯಾಪಾರ, ಉತ್ಪಾದನಾ ವೈಶಿಷ್ಟ್ಯ ಮತ್ತು ಕೆಲವೊಂದು ವಿಧಾನದ ಪ್ರಮುಖವಾದಂತಹ ತೊಡಕೆ ಅಂತ ಹೇಳಿದ್ರೆ ಸಾಪೇಕ್ಷ ಸಂಪನ್ಮೂಲಗಳ ಲಭ್ಯತೆಯಲ್ಲಿನ ವ್ಯತ್ಯಾಸ. ಅಂದರೆ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಸಂಪನ್ಮೂಲಗಳನ್ನು ಯಥೇಚ್ಛವಾಗಿ ಒಳಗೊಂಡಿರುತ್ತೆ. ಉದಾಹರಣೆ, ಕೆಲವು ದೇಶಗಳಲ್ಲಿ ಹೆಚ್ಚು ಶ್ರಮ ಲಭ್ಯವಿದ್ದರೆ, ಅಂದರೆ ಉತ್ಪಾದನೆಯಲ್ಲಿ ಬಳಕೆ ಮಾಡ್ತೀವಿ ಶ್ರಮವನ್ನು, ಎರಡನೇದು ನೋಡಿದರೆ. ಹಾಗಾಗಿ ಕೆಲವು ದೇಶಗಳಲ್ಲಿ ಹೆಚ್ಚು ಶ್ರಮ ಲಭ್ಯವಿದ್ದರೆ ಕೆಲವು ದೇಶಗಳಲ್ಲಿ ಹೆಚ್ಚು ಬಂಡವಾಳ ಲಭ್ಯವಿರುತ್ತೆ. ಅಂದರೆ ಸಂಪನ್ಮೂಲದಲ್ಲಿ ವ್ಯತ್ಯಾಸ ಆಯಿತು. ಕೆಲವು ದೇಶಗಳಲ್ಲಿ ಹೆಚ್ಚು ಶ್ರಮ ಇರುತ್ತೆ, ಅಲ್ಲಿ ಬಂಡವಾಳ ಕಡಿಮೆ ಇರುತ್ತೆ. ಕೆಲವು ದೇಶಗಳಲ್ಲಿ ಬಂಡವಾಳ ಹೆಚ್ಚಾಗಿರುತ್ತೆ, ಶ್ರಮ ಕಡಿಮೆ ಇರುತ್ತೆ. ಈ ಶ್ರಮ ಮತ್ತು ಬಂಡವಾಳದಲ್ಲಿನ ವ್ಯತ್ಯಾಸಗಳೇನಿದೆ, ಇವೆರಡನ್ನು ಉತ್ಪಾದನೆಯಲ್ಲಿ ಬಳಕೆ ಮಾಡ್ತೀವಿ. ಈ ವ್ಯತ್ಯಾಸದಿಂದ ಅಂತಾರಾಷ್ಟ್ರೀಯ ವ್ಯಾಪಾರವು ನಡೆಯುತ್ತೆ. ಬಂಡವಾಳ ಸಮೃದ್ಧವಾಗಿರುವ ದೇಶಗಳು ಬಂಡವಾಳ ಸಾಂದ್ರ ಸರಕುಗಳನ್ನು ರಫ್ತು ಮಾಡಬೇಕಾಗುತ್ತೆ ಶ್ರಮ ಸಾಂದ್ರ ರಾಷ್ಟ್ರಗಳಿಗೆ. ಅದೇ ರೀತಿ ಶ್ರಮ ಸಮೃದ್ಧ ದೇಶಗಳು ಶ್ರಮ ಸಾಂದ್ರ ಸರಕುಗಳನ್ನು ಉತ್ಪಾದನೆ ಮಾಡಿ ಬಂಡವಾಳ ಸಾಂದ್ರ ದೇಶಗಳಿಗೆ ಮಾರಾಟ ಮಾಡಬೇಕಾಗುತ್ತೆ. ಅಂತೇಳಿದ್ರೆ ಶ್ರಮ ಸಾಂದ್ರ ದೇಶಗಳಲ್ಲಿ ಬಂಡವಾಳ ಕಡಿಮೆ ಇರುತ್ತೆ, ಹಾಗಾಗಿ ಬಂಡವಾಳವನ್ನು ಆಮದು ಮಾಡಿಕೊಳ್ಳುತ್ತೆ, ಶ್ರಮವನ್ನು ರಫ್ತು ಮಾಡುತ್ತೆ, ತನ್ನಲ್ಲಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಬಂಡವಾಳ ಸಮೃದ್ಧ ದೇಶಗಳು ತನ್ನಲ್ಲಿ ಹೆಚ್ಚು ಬಂಡವಾಳ ಇರೋದ್ರಿಂದಾಗಿ ಬಂಡವಾಳವನ್ನು ರಫ್ತು ಮಾಡುತ್ತೆ, ತನ್ನಲ್ಲಿ ಕೊರತೆ ಇರುವಂತಹ ಶ್ರಮಸಾಂದ್ರ ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಈಗ ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ವಿದೇಶಿ ವ್ಯಾಪಾರವು ಎರಡೂ ದೇಶಗಳಿಗೂ ಬಹಳ ಅನುಕೂಲಕಾರಿಯಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಶ್ರಮವು ಯಥೇಚ್ಛವಾಗಿ ಲಭ್ಯವಿರುವ ದೇಶವು ಶ್ರಮಸಾಂದ್ರ ಸರಕುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆ ಅಂತೇಳಿದ್ರೆ, ವೈಶಿಷ್ಟ್ಯತೆ ಮೀನ್ಸ್ ಇಲ್ಲಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಸರಕುಗಳನ್ನು ಉತ್ಪಾದನೆ ಮಾಡೋದು ಮತ್ತು ಯಥೇಚ್ಛವಾಗಿರೋದು ಸಾಧಿಸಿ ಅವುಗಳನ್ನು ರಫ್ತು ಮಾಡಬೇಕು, ಬಂಡವಾಳ ಸರಕುಗಳನ್ನು ಆಮದು ಮಾಡಿಕೊಳ್ಬೇಕು. ಅದೇ ರೀತಿ ಇದಕ್ಕೆ ವಿರುದ್ಧವಾಗಿ ಬಂಡವಾಳ ಸರಕುಗಳು ಇರುತ್ತೆ. ನಾನು ಈ ಯಾವುದನ್ನು ಹೆಕ್ಸ್ಚರ್ ಮತ್ತು ಒಹಿಲಿನ್ರವರ ಸಿದ್ಧಾಂತವನ್ನು ಒಂದು ಉದಾಹರಣೆಯ ಮೂಲಕ ವಿವರಿಸ್ತೀನಿ. ಒಂದು ಉದಾಹರಣೆಯ ಮೂಲಕ ವಿವರಿಸಲಾಗುತ್ತೆ. ನೋಡಿ, ಇಲ್ಲಿ ಎರಡು ದೇಶಗಳು ಮತ್ತು ಎರಡು ಸರಕುಗಳು ಅಥವಾ ಎರಡು ಉತ್ಪಾದನಾಂಗಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡಿದ್ದೀನಿ.
ಇಲ್ಲಿ ಎರಡು ದೇಶಗಳು ಯಾವಪ್ಪ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ದೇಶಗಳು. ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ದೇಶಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಎರಡು ದೇಶಗಳ ಮೂಲಕ ಎಕ್ಸ್ಚರ್ ಮತ್ತು ವೆಹಿಲಿನ್ ರವರ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತವನ್ನು ವಿವರಿಸ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳೇ, ಆಸ್ಟ್ರೇಲಿಯಾದಲ್ಲಿ ಯಥೇಚ್ಛವಾಗಿ ಭೂಮಿ ಇದೆ. ಆಸ್ಟ್ರೇಲಿಯಾ ಒಂದು ಖಂಡ. ಆಸ್ಟ್ರೇಲಿಯಾ ದೇಶದಲ್ಲಿ ಭೂಮಿ ಜಾಸ್ತಿ ಇದೆ, ಭೂಪ್ರದೇಶ ಜಾಸ್ತಿ ಇದೆ. ಆದರೆ ಆ ದೇಶದಲ್ಲಿ ಶ್ರಮ ಮತ್ತು ಬಂಡವಾಳದ ಸಮಸ್ಯೆ ಇದೆ. ಶ್ರಮ ಮತ್ತು ಬಂಡವಾಳದ ಕೊರತೆ ಕಾಣ್ತಾ ಇದೆ. ಭೂಮಿ ಮಾತ್ರ ಜಾಸ್ತಿ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಆಸ್ಟ್ರೇಲಿಯಾ ದೇಶ ಏನು ಮಾಡಬೇಕು? ತನ್ನ ದೇಶಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಅನುಕೂಲ ಆಗ್ಬೇಕಂತ ಹೇಳಿದ್ರೆ ಹೆಚ್ಚು ಭೂಮಿ, ತನ್ನಲ್ಲಿ ಹೆಚ್ಚು ಭೂಮಿ ಹೊಂದಿರೋದ್ರಿಂದಾಗಿ ಹೆಚ್ಚು ಭೂಮಿ, ಕಡಿಮೆ ಶ್ರಮ ಮತ್ತು ಬಂಡವಾಳವನ್ನು ಅಪೇಕ್ಷಿಸುವಂತಹ ಸರಕುಗಳ ಉತ್ಪಾದನೆಯಲ್ಲಿ ತೊಡಗಬೇಕು. ಉದಾಹರಣೆ, ಮಾಂಸ ಆಗಿರ್ಬೋದು, ಉಣ್ಣೆ ಆಗಿರ್ಬೋದು, ಗೋಧಿ ಆಗಿರ್ಬೋದು. ಇವೆಲ್ಲವೂ ಸಹ ಹೆಚ್ಚು ಭೂಮಿ, ಕಡಿಮೆ ಶ್ರಮ ಬಂಡವಾಳವನ್ನು ನಿರೀಕ್ಷೆ ಮಾಡುತ್ತೆ. ಇಂತಹ ಸರಕುಗಳ ಉತ್ಪಾದನೆಯಲ್ಲಿ ತೊಡಗಬೇಕು. ತೊಡಗಿ ಎಲ್ಲಿ ಭೂಮಿ ಕಡಿಮೆ ಇರುತ್ತೋ ಶ್ರಮ ಮತ್ತು ಬಂಡವಾಳದ ಭೂಮಿ ಕಡಿಮೆ ಇರುತ್ತೋ ಅಂತಹ ದೇಶಗಳಿಗೆ ಇವುಗಳನ್ನು ರಫ್ತು ಮಾಡಬೇಕು. ಅಂಥ ದೇಶಗಳಲ್ಲಿ ಈ ಮಾಂಸ, ಉಣ್ಣೆ, ಗೋಧಿ, ಭೂಮಿ ಹೆಚ್ಚಿರುವಂತಹ ಸರಕನ್ನು ಉತ್ಪಾದನೆ ಮಾಡಲ್ಲ, ಭೂಮಿ ಕಡಿಮೆ ಇರುವಂಥ ದೇಶಗಳಲ್ಲಿ. ಹಾಗಾಗಿ ಇವುಗಳನ್ನು ಅಂಥ ದೇಶಕ್ಕೆ ರಫ್ತು ಮಾಡಬೇಕು. ಅದೇ ರೀತಿ ಇಲ್ಲಿ ಇಂಗ್ಲೆಂಡ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬಂಡವಾಳ ಅಧಿಕ ಪ್ರಮಾಣದಲ್ಲಿದೆ. ಆದರೆ ಎಲ್ಲಿ ಆಸ್ಟ್ರೇಲಿಯಾದಲ್ಲಿ ಬಂಡವಾಳ ಶ್ರಮ ಕೊರತೆ ಇದ್ದು ಭೂಮಿ ಜಾಸ್ತಿ ಇದೆ. ಇಂಗ್ಲೆಂಡ್ನಲ್ಲಿ ಬಂಡವಾಳ ಮತ್ತು ಶ್ರಮ ಹೆಚ್ಚಾಗಿದೆ, ಭೂಮಿ ಕಡಿಮೆ ಇದೆ. ಇಂಗ್ಲೆಂಡ್ ದೇಶ ನೋಡಿ, ಬಂಡವಾಳ ಅಧಿಕ ಪ್ರಮಾಣದಲ್ಲಿ ಲಭ್ಯವಿರೋದ್ರಿಂದಾಗಿ ಶ್ರಮ ಮತ್ತು ಭೂಮಿಯಲ್ಲಿ ವಿರಳವಾಗಿದೆ. ಇಲ್ಲಿ ಕಾರ್ಮಿಕರ ಜನಸಂಖ್ಯೆನೂ ಸಹ ಇಂಗ್ಲೆಂಡ್ನಲ್ಲಿ ಕಡಿಮೆ ಇದೆ. ಶ್ರಮ ಮತ್ತು ಭೂಮಿ ವಿರಳವಾಗಿದೆ. ಆದ್ದರಿಂದ ಇಂಗ್ಲೆಂಡ್ ಹೆಚ್ಚು ಬಂಡವಾಳ, ಕಡಿಮೆ ಶ್ರಮ ಮತ್ತು ಭೂಮಿಯನ್ನು ಅಪೇಕ್ಷಿಸುವ ಸರಕುಗಳ ಉತ್ಪಾದನೆಯಲ್ಲಿ ತೊಡಗಬೇಕು. ಹೀಗೆ ಯಾವ ಸಂಪನ್ಮೂಲವು ಒಂದು ದೇಶದಲ್ಲಿ ಒಂದು ದೇಶವು ಅಧಿಕ ಲಭ್ಯತೆಯನ್ನು ಹೊಂದಿರುತ್ತೋ ಆ ಸಂಪನ್ಮೂಲವನ್ನು ಬಳಸಿಕೊಂಡು ಉತ್ಪಾದಿಸಲಾಗುವ ಸರಕುಗಳ ಉತ್ಪಾದನೆಯಲ್ಲಿ ಆ ದೇಶ ವೈಶಿಷ್ಟ್ಯತೆಯನ್ನು ಸಾಧಿಸುತ್ತೆ ಮತ್ತು ಅಂತಹ ಸರಕುಗಳನ್ನು ರಫ್ತು ಮಾಡುತ್ತೆ. ತನ್ನಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸದೇ ಇರುವ, ತನ್ನಲ್ಲಿ ಸಂಪನ್ಮೂಲಗಳು ಕಡಿಮೆ ಕೊರತೆ ಇರುತ್ತೋ ಅಂತಹ ಸಂಪನ್ಮೂಲಗಳನ್ನು ಹೆಚ್ಚು ಇರುವಂತಹ ಸಂಪನ್ಮೂಲಗಳ ದೇಶಗಳಿಂದ ಆಮದು ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ನಾವು ನೋಡೋದಾದ್ರೆ ಆಸ್ಟ್ರೇಲಿಯಾ ದೇಶವು ಉಣ್ಣೆ, ಮಾಂಸ, ಗೋಧಿಯನ್ನು ರಫ್ತು ಮಾಡುತ್ತೆ ಹಾಗೂ ಬಂಡವಾಳ ಸರಕುಗಳನ್ನು ಇಂಗ್ಲೆಂಡ್ ದೇಶದಿಂದ ಆಮದು ಮಾಡಿಕೊಳ್ಳುತ್ತೆ. ಅದೇ ರೀತಿ ಇಂಗ್ಲೆಂಡ್ ದೇಶ ಬಂಡವಾಳ ಸರಕುಗಳನ್ನು ರಫ್ತು ಮಾಡುತ್ತೆ, ಶ್ರಮಸಾಂದ್ರ ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಭೂಮಿ ಹೆಚ್ಚಿರುವಂತಹ ಒಂದು ದೇಶದ ಸರಕುಗಳನ್ನು ಆಮದು ಮಾಡುತ್ತೆ. ಹೀಗೆ ಎಕ್ಸ್ಚರ್ ಮತ್ತು ವೆಹಿಲಿನ್ ರವರ ಸಿದ್ಧಾಂತ ಏನು ಪ್ರಸ್ತುತಪಡಿಸುತ್ತಪ್ಪ ಅಂತ ಹೇಳಿದ್ರೆ ಸಂಪನ್ಮೂಲಗಳ ಲಭ್ಯತೆಯಲ್ಲಿನ ವ್ಯತ್ಯಾಸವೇ ವಿದೇಶಿ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕಾರಣವಾಗುತ್ತೆ ಎಂಬುದನ್ನು ಸೂಚಿಸುತ್ತೆ. ಇದನ್ನು ನಾವು ಈ ರೇಖಾಚಿತ್ರದಲ್ಲಿ ನೋಡ್ಬೋದು. ವಿದ್ಯಾರ್ಥಿಗಳೇ ನೋಡಿ, ಬಂಡವಾಳ ಸಮೃದ್ಧ ದೇಶ, ಶ್ರಮ ಸಮೃದ್ಧ ದೇಶಗಳು ಅಂತೇಳಿದೆ. ಆ ಕಡೆ ಈ ಕಡೆ ಒಂದು ರೌಂಡಲ್ಲಿರುವಂಥ ಸರ್ಕಲಲ್ಲಿ ಬಂಡವಾಳ ಸಮೃದ್ಧ ದೇಶಗಳು ಬಂಡವಾಳ ಸರಕುಗಳನ್ನು ರಫ್ತು ಮಾಡಬೇಕು, ಶ್ರಮ ಸಮೃದ್ಧ ದೇಶಗಳು ಶ್ರಮ ಸಾಂದ್ರ ಸರಕುಗಳನ್ನು ರಫ್ತು ಮಾಡಬೇಕಂದ್ರೆ
ವಿದ್ಯಾರ್ಥಿಗಳೇ, ಬಂಡವಾಳ ಸಾಂದ್ರ ಸಮೃದ್ಧ ದೇಶಗಳು ಬಂಡವಾಳ ಸಾಂದ್ರ ಸರಕುಗಳನ್ನು ಶ್ರಮ ಸಮೃದ್ಧ ದೇಶಗಳಿಗೆ ರಫ್ತು ಮಾಡಬೇಕು. ಬಂಡವಾಳ ಸಮೃದ್ಧ ದೇಶಗಳಲ್ಲಿ ಸಾಮಾನ್ಯವಾಗಿ ಶ್ರಮ ಸಾಂದ್ರ ಸರಕುಗಳ ಕೊರತೆ ಇರುತ್ತೆ. ಹಾಗಾಗಿ ತನ್ನಲ್ಲಿ ಯಥೇಚ್ಛವಾಗಿರುವ ಬಂಡವಾಳ ಸಾಂದ್ರ ಸರಕುಗಳನ್ನು ರಫ್ತು ಮಾಡಿ ತನ್ನಲ್ಲಿ ಕೊರತೆ ಇರುವಂತಹ ಶ್ರಮ ಸಾಂದ್ರ ಸರಕುಗಳನ್ನು ಶ್ರಮ ಸಮೃದ್ಧ ದೇಶಗಳಿಂದ ಆಮದು ಮಾಡಿಕೊಂಡಾಗ ಎರಡೂ ದೇಶಗಳಿಗೂ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಅನುಕೂಲಕಾರಿ ಆಗುತ್ತೆ ಅಥವಾ ಲಾಭ ಆಗುತ್ತೆ ಅಂತೇಳಿ ನಾವು ಹೇಳ್ಬೋದು. ಇಲ್ಲಿ ಎಕ್ಸ್ಚರ್ ಮತ್ತು ಒಹಿಲಿನ್ ರವರ ಸಿದ್ಧಾಂತವು ಕೆಲವೊಂದು ಪರಿಕಲ್ಪನೆಗಳನ್ನು ಒಳಗೊಂಡಿದೆ. ಈ ಪರಿಕಲ್ಪನೆಗಳ ಆಧಾರದ ಮೇಲೆ ತನ್ನ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತವನ್ನು ಅವರು ಮಂಡನೆ ಮಾಡಿರುವಂತಹದ್ದು. ಆ ಒಂದು ಪರಿಕಲ್ಪನೆಗಳನ್ನು ಒಂದೊಂದಾಗಿ ನಾವು ವಿವರಿಸೋದಾದರೆ, ಮೊದಲನೇದಾಗಿ ಈ ಒಂದು ಸಿದ್ಧಾಂತದಲ್ಲಿ ಎರಡು ಸರಕುಗಳು ಮತ್ತು ಎರಡು ದೇಶಗಳನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ದೇಶಗಳನ್ನು, ಮತ್ತು ಇಲ್ಲಿ ಎರಡು ಸರಕುಗಳು ಅಂತ ಹೇಳಿದ್ರೆ ಶ್ರಮ ಮತ್ತು ಬಂಡವಾಳ ಸಾಂದ್ರ ಸರಕುಗಳು ಎರಡಾಗುತ್ತೆ. ಇಲ್ಲಿ ಎರಡನೇದಾಗಿ ಉತ್ಪಾದನಾಂಗಗಳು ದೇಶದ ಒಳಗಡೆ ಮುಕ್ತವಾಗಿ ಚಲಿಸುತ್ತೆ, ಆದರೆ ಅಂತಾರಾಷ್ಟ್ರೀಯವಾಗಿ ಬೇರೆ ಬೇರೆ ದೇಶಕ್ಕೆ ಇವು ಚಲಿಸಬೇಕಾದ್ರೆ ನಿಯಂತ್ರಣಗಳಿರುತ್ತೆ, ಅವು ಅಚಲವಾಗಿರುತ್ತೆ ಅಂತೇಳಿ ನಾವು ಹೇಳ್ತೀವಿ. ಮೂರನೇದಾಗಿ ಸರಕು ಮತ್ತು ಸಂಪನ್ಮೂಲಗಳ ಮಾರುಕಟ್ಟೆಯಲ್ಲಿ ಪರಿಪೂರ್ಣ ಪೈಪೋಟಿಯ ಸನ್ನಿವೇಶ ಇರುತ್ತೆ. ಅಂದ್ರೆ ಇದರ ಅರ್ಥ ಇಷ್ಟೇ, ದೇಶದ ಆರ್ಥಿಕ ವ್ಯವಸ್ಥೆಗಳಲ್ಲಿ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯ ಸನ್ನಿವೇಶ ಇರುತ್ತೆ ಅಂತೇಳಿ ಅವರು ತಮ್ಮ ಸಿದ್ಧಾಂತವನ್ನು ವಿವರಿಸ್ತಾ ಹೋಗ್ತಾರೆ. ಇಲ್ಲಿ ನಾಲ್ಕನೇದಾಗಿ ಎರಡೂ ದೇಶಗಳಲ್ಲಿ ಉತ್ಪಾದನಾಂಗಗಳು ಸಮದಕ್ಷವಾಗಿರುತ್ತೆ. ಅಂದ್ರೆ ಇಂಗ್ಲೆಂಡ್ನಲ್ಲಿ ಭೂಮಿ ಎಷ್ಟು ದಕ್ಷವಾಗಿದೆಯೋ ಆಸ್ಟ್ರೇಲಿಯಾದಲ್ಲಿ ಭೂಮಿ ಎಷ್ಟು ದಕ್ಷವಾಗಿದೆಯೋ, ಎಷ್ಟು ಪ್ರಮಾಣದ ಸಮೃದ್ಧವಾಗಿದೆಯೋ, ಇಂಗ್ಲೆಂಡ್ ದೇಶದಲ್ಲಿ ಬಂಡವಾಳದಲ್ಲಿ ಅಷ್ಟೇ ರೀತಿಯಾದಂತಹ ಸಮೃದ್ಧವಾಗಿ ಇದೆ. ಇವುಗಳನ್ನು ನಾವು ಉತ್ಪಾದನಾಂಗಗಳ ಸಮದಕ್ಷತೆ ಅಂತೇಳಿ ಕರಿತೀವಿ. ಪೂರ್ಣೋದ್ಯೋಗ ಸನ್ನಿವೇಶ ಇರುತ್ತೆ. ನೆಕ್ಸ್ಟು ಸಂಪನ್ಮೂಲಗಳು ಎರಡೂ ದೇಶಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಲಭ್ಯವಿರುತ್ತೆ. ಮುಕ್ತ ವ್ಯಾಪಾರ ಪದ್ಧತಿ ಜಾರಿಯಲ್ಲಿರುತ್ತೆ. ಅಂದ್ರೆ ದೇಶಗಳ ನಡುವೆ ವ್ಯಾಪಾರ ನಡೆಯುವಾಗ ಇಲ್ಲಿ ಮುಕ್ತ ವ್ಯಾಪಾರ ಇರುತ್ತೆ. ನೆಕ್ಸ್ಟ್ ಸಾರಿಗೆ ವೆಚ್ಚ ಇರೋದಿಲ್ಲ. ನೆಕ್ಸ್ಟು ಇಲ್ಲಿ ಸ್ಥಿರ ಪ್ರತಿಫಲನ ನಿಯಮ ಕಾರ್ಯಾಚರಣೆಯಲ್ಲಿರುತ್ತೆ. ಇಷ್ಟು ಈ ಒಂದು ಎಕ್ಸ್ಚರ್ ಒಹಿಲಿನ್ ರವರ ಒಂದು ಸಿದ್ಧಾಂತದ ವಿವರಣೆಯಾಗಿದೆ. ನೋಡಿ, ಈ ಸಿದ್ಧಾಂತವನ್ನು ಎರಡು ಅಂಶಗಳ ಮೂಲಕ ವಿವರಿಸುತ್ತೆ. ಇದೇನು 15 ಮಾರ್ಕ್ಸಿಗೆ ಕೇಳಿದ್ರೆ ಈ ಕ್ವಶನ್ ಇಷ್ಟು ಬರಿಬೇಕಾಗುತ್ತೆ. ಆ ಎರಡು ಸಂಪನ್ಮೂಲಗಳ ಹೆಡ್ಡಿಂಗ್ ಅಷ್ಟೇ ನಾವು ಬರಿತೀವಿ. ಸಂಪನ್ಮೂಲಗಳ ಬೆಲೆ ಪ್ರಮಾಣದಲ್ಲಿ ಅವುಗಳ ಸಮೃದ್ಧಿ, ಅಂದ್ರೆ ಬೆಲೆಗಳ ಆಧಾರದ ಮೇಲೆ. ನೋಡಿ, ಅಲ್ಲಿ PCPL ಅಂತಿದೆ. PCPL A ಮತ್ತು B ಎರಡು ದೇಶಗಳಿರುತ್ತೆ. ಎರಡು ದೇಶಗಳಲ್ಲಿ ಸಂಪನ್ಮೂಲಗಳ ಬೆಲೆಗಳು ಯಾವ ರೀತಿಯಲ್ಲಿದೆ, ಆ ಬೆಲೆಗಳ ಆಧಾರದ ಮೇಲೆ ವ್ಯಾಪಾರ ನಡೆಯುತ್ತೆ. ನೆಕ್ಸ್ಟು ಎರಡನೇದಾಗಿ ಭೌತಿಕ ಪ್ರಮಾಣದಲ್ಲಿ ಸಂಪನ್ಮೂಲಗಳ ಲಭ್ಯತೆ ಅಂತ ಹೇಳಿದ್ರೆ ಸಂಪನ್ಮೂಲಗಳ ಬೆಲೆಗಳು ಎಷ್ಟಿದೆ ಮತ್ತು ಆ ಸಂಪನ್ಮೂಲಗಳು ಎಷ್ಟು ಪ್ರಮಾಣದಲ್ಲಿದೆ. ಎರಡನೇದು ಭೌತಿಕ ಅಂತ ಹೇಳಿದ್ರೆ ಪ್ರಮಾಣ. ಈ ಭೌತಿಕ ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದ್ರ ಮೇಲೆ ಈ ಒಂದು ಸಿದ್ಧಾಂತವನ್ನು ವಿವರಿಸ್ತಾ ಹೋಗ್ತೀವಿ. ನೆಕ್ಸ್ಟು ಎಕ್ಸ್ಚರ್ ಒಹಿಲಿನ್ ರವರ ಸಿದ್ಧಾಂತದ ವಿವರಣೆಯನ್ನು ನಾವು ನೋಡೋದಾದ್ರೆ, ಈ ಶ್ರೇಷ್ಠತೆಯನ್ನು ನಾವು ನೋಡೋದಾದ್ರೆ, ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಅಂತಾರಾಷ್ಟ್ರೀಯ ವ್ಯಾಪಾರವು ಆಂತರಿಕ ವ್ಯಾಪಾರಕ್ಕಿಂತ ಭಿನ್ನವಾದುದಂತೇಳಿ ಅವರು ಹೇಳ್ತಾರೆ. ಆದರೆ ಎಕ್ಸ್ಚರ್ ಮತ್ತು ಒಹಿಲಿನ್ ರವರು ಇದನ್ನು ಒಂದು ವಿಶೇಷವಾದ ಸಂದರ್ಭ, ಆ ಭಿನ್ನವಾಗಿರುವ ಕಾರಣದಿಂದನೇ ವ್ಯಾಪಾರ ನಡೆಯುತ್ತೆ ಅಂತೇಳಿ ಇವರು ಹೇಳ್ತಾ ಹೋಗ್ತಾರೆ. ಸಾಂಪ್ರದಾಯಿಕ ಸಿದ್ಧಾಂತವು ವಾಸ್ತವಿಕ ಶ್ರಮ ಮೌಲ್ಯ ಸಿದ್ಧಾಂತವಾಗಿದೆ. ಅಂದ್ರೆ
ಶ್ರಮದ ಮೌಲ್ಯದ ಒಂದು ಸರಕಿನಲ್ಲಿ ಉತ್ಪಾದನೆ ಮಾಡಬೇಕಾದ್ರೆ ವೆಚ್ಚ ಯಾವ್ದಕ್ಕೆ ತಗಲುತ್ತೆ? ಶ್ರಮಕ್ಕೆ ಮಾತ್ರ ತಗಲುತ್ತೆ ಅಂತ ಹೇಳ್ತಾರೆ. ಆದರೆ ಇವ್ರು ಎಲ್ಲದಕ್ಕೂ ವೆಚ್ಚ ಆಗುತ್ತೆ, ಉತ್ಪಾದನೆಗಳೆಲ್ಲವಕ್ಕೂ ವೆಚ್ಚ ಬರುತ್ತೆ ಅಂತೇಳಿ ಇವ್ರು ಹೇಳ್ತಾರೆ. ನೆಕ್ಸ್ಟು, ಸಾಂಪ್ರದಾಯಿಕ ಸಿದ್ಧಾಂತವು ಏಕೈಕ ಉತ್ಪಾದನಾಂಗವನ್ನು ಪರಿಗಣನೆ ಮಾಡುತ್ತೆ. ಅಂದರೆ ಶ್ರಮವನ್ನು ಮಾತ್ರ ಇಲ್ಲಿ ಪರಿಗಣನೆ ಮಾಡುತ್ತೆ. ಬಂಡವಾಳ, ಭೂಮಿ ಮತ್ತು ಸಂಘಟನೆಯನ್ನು ಇಲ್ಲಿ ಪರಿಗಣನೆ ಮಾಡಿಲ್ಲ. ಆದರೆ ಎಕ್ಸ್ಚರ್ ವಹಿಲಿನ್ರವರು ಎಲ್ಲ ಉತ್ಪಾದನಾಂಗಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಇದರ ಜೊತೆಗೆ ವಹಿಲಿನ್ರವರ ಸಿದ್ಧಾಂತ ಉತ್ಪಾದನಾಂಗಗಳ ಲಭ್ಯತೆಯಲ್ಲಿನ ವ್ಯತ್ಯಾಸಗಳು ಅಂತಾರಾಷ್ಟ್ರೀಯ ವ್ಯಾಪಾರದ ಉಗಮಕ್ಕೆ ಕಾರಣ ಅಂತೇಳಿ ಪ್ರತಿಪಾದಿಸಿದರೆ, ಈ ಸಾಂಪ್ರದಾಯಿಕ ಸಿದ್ಧಾಂತವು ಈ ವ್ಯತ್ಯಾಸಗಳನ್ನೇ ವಿವರಣೆ ನೀಡಿಲ್ಲ. ಈ ವ್ಯತ್ಯಾಸ ಯಾಕಾಗುತ್ತೆ ಅನ್ನೋದನ್ನು ವಿವರಣೆ ನೀಡಿಲ್ಲ. ಇವರು ಅದಕ್ಕೆ ವಿವರಣೆ ನೀಡ್ತಾ ಹೋಗಿದ್ದಾರೆ. ವಹಿಲಿನ್ ಮತ್ತು ಎಕ್ಸ್ಚರ್ ಮತ್ತು ವಹಿಲಿನ್ರವರ ಈ ಸಿದ್ಧಾಂತ ಏನಿದೆ, ವಾಸ್ತವಿಕತೆಗೆ ಒಂದು ನಂಬಿಕೆಗೆ ಅರ್ಹವಾದಂತಹ ವಾಸ್ತವಿಕ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವಂತಹ ಒಂದು ಸಿದ್ಧಾಂತ ಆಗಿದೆ. ರಿಕಾರ್ಡೋ ಸಿದ್ಧಾಂತವು ಸಾಪೇಕ್ಷ ವೆಚ್ಚದಲ್ಲಿನ ಒಂದು ಕಾರಣಗಳನ್ನು ಅವ್ರು ಹುಡುಕೋದಿಲ್ಲ, ಇವರು ಹುಡುಕ್ತಾರೆ. ಈ ಸಿದ್ಧಾಂತ ಬೇರೆ ಎಲ್ಲ ಸಿದ್ಧಾಂತಗಳಿಗಿಂತಲೂ ವೈಜ್ಞಾನಿಕವಾದದ್ದು ಎಂಬ ಜನಪ್ರಿಯತೆಯನ್ನು ಹೊಂದಿದೆ. ಕೊನೆಯದಾಗಿ ಇದು ಸ್ಥಳದ ಅಂಶವಾದ ಪಾತ್ರವನ್ನು ವಿವರಿಸುತ್ತೆ. ಸ್ಥಳ ಅಂತ ಹೇಳಿದ್ರೆ ಒಂದು ಪ್ರದೇಶ, ಒಂದು ದೇಶ, ಅದನ್ನು ಇವರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಇದೊಂದು ವಿಶೇಷತೆ. ಇತರೆ ಸಿದ್ಧಾಂತಗಳಂತೆಯೇ ಎಕ್ಸ್ಚರ್ ವಹಿಲಿನ್ರವರ ಸಿದ್ಧಾಂತವೂ ಸಹ ಟೀಕೆಗಳು ಅಥವಾ ದೋಷಗಳಿಂದ ಹೊರತಾಗಿಲ್ಲ. ಅಂತಹ ಟೀಕೆಗಳನ್ನು ನಾವು ಒಂದೊಂದಾಗಿ ಇಲ್ಲಿ ನೋಡ್ತಾ ಹೋಗ್ತೀವಿ. ಆ ಟೀಕೆಗಳನ್ನು ಒಂದನೇದಾಗಿ ಅವಾಸ್ತವಿಕ ಕಲ್ಪನೆಗಳು. ನೋಡಿ, ಸಾಂಪ್ರದಾಯಿಕ ಪಂಥದ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳಂತೆಯೇ ಅವಾಸ್ತವಿಕ ಅಂತ ಹೇಳಿದ್ರೆ ವಾಸ್ತವಿಕ ಸನ್ನಿವೇಶಕ್ಕೆ ವಿರುದ್ಧವಾದಂತಹ ಕೆಲವೊಂದು ಪರಿಕಲ್ಪನೆಗಳು ಈ ಸಿದ್ಧಾಂತದಲ್ಲಿ ಇರುವುದನ್ನು ನಾವು ನೋಡ್ತೀವಿ. ಅವುಗಳಂತ ಹೇಳಿದ್ರೆ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ. ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯ ಸನ್ನಿವೇಶವನ್ನು ನಾವು ಎಲ್ಲೂ ಕಾಣೋದಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿ ಪೂರ್ಣೋದ್ಯೋಗದ ಸನ್ನಿವೇಶ. ಪೂರ್ಣೋದ್ಯೋಗ ಇರುತ್ತೆ ಅಂತ ಹೇಳ್ತಾರೆ ಆರ್ಥಿಕ ವ್ಯವಸ್ಥೆಯಲ್ಲಿ. ವಾಸ್ತವಿಕವಾಗಿ ಪೂರ್ಣೋದ್ಯೋಗ ಸಾಧ್ಯ ಇಲ್ಲ. ಸಾರಿಗೆ ವೆಚ್ಚದ ಉಪೇಕ್ಷೆ. ಸಾರಿಗೆ ವೆಚ್ಚ ಇಲ್ಲಿ ಉಪೇಕ್ಷೆ ಮಾಡಿದೆ ಅಂತೇಳಿ ಸಾರಿಗೆ ವೆಚ್ಚ ಇರೋದಿಲ್ಲ ಅಂತ ಹೇಳ್ತಾರೆ. ನೋಡಿ, ಅಂತಾರಾಷ್ಟ್ರೀಯ ವ್ಯಾಪಾರ ಅಂದಮೇಲೆ ಒಂದು ದೇಶ ಬೇರೊಂದು ದೇಶಗಳಿಗೆ ಸರಕುಗಳನ್ನು ರಫ್ತು ಮಾಡಬೇಕಾದ್ರೆ, ಆಮದು ಮಾಡಬೇಕಾದ್ರೆ ಸಾರಿಗೆ ವೆಚ್ಚನೇ ಮುಖ್ಯವಾಗುತ್ತೆ. ಆದರೆ ಆ ಸಾರಿಗೆ ವೆಚ್ಚ ಸ್ಥಿರವಾಗಿರುತ್ತೆ ಅಂತೇಳಿ ಇವರು ವಿವರಣೆಯನ್ನು ನೀಡ್ತಾರೆ. ಅದು ಈ ಸಿದ್ಧಾಂತದ ಒಂದು ಟೀಕೆಗೆ ಗುರಿಯಾಗುತ್ತೆ ಅಂತೇಳಿ ಹೇಳ್ಬೋದು. ಈ ಎಲ್ಲ ಅಂಶಗಳು ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತದ ಒಂದು ಟೀಕೆ ಆಗಿದೆ. ಅದೇ ರೀತಿ ಎರಡನೇದಾಗಿ ಇದೊಂದು ಸ್ಥಿರಾತ್ಮಕ ಸಿದ್ಧಾಂತ, ಸ್ಟ್ಯಾಟಿಕ್ ಥಿಯರಿ ಅಂತೇಳಿ ಕರಿತೀವಿ. ಅಂದರೆ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳು ಬದಲಾವಣೆಯ ಗುಣವನ್ನು ಒಳಗೊಂಡಿರುತ್ತೆ. ಕಾಲಕ್ಕೆ ಬದಲಾವಣೆಯಾಗುತ್ತೆ. ಆದರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಯ ಸನ್ನಿವೇಶವನ್ನು ಇದು ಒಳಗೊಂಡಿರಲ್ಲ. ಹಾಗಾಗಿ ಇದನ್ನು ನಾವು ಸ್ಥಿರಾತ್ಮಕ ಸಿದ್ಧಾಂತ ಅಂತೇಳಿ ಕರಿತೀವಿ. ಮಿತಿಮೀರಿದಂತೂ ಸರಳೀಕೃತ ಇದೆ. ಎಕ್ಸ್ಚರ್ ಅವರ ಸಿದ್ಧಾಂತದಲ್ಲಿ ಎರಡು ದೇಶಗಳ ಮಾದರಿಯನ್ನು ತೀರಾ ಸರಳ ರೀತಿಯಲ್ಲಿ ಇವರು ವಿವರಿಸ್ತಾ ಹೋಗಿದ್ದಾರೆ. ಹಾಗಾಗಿ ಇದು ಒಂದು ದೋಷ ಆಗುತ್ತೆ. ನೆಕ್ಸ್ಟು ಲಿಯೋಂಟಿಫ್ರವರ ವಿರೋಧಾಭಾಸ ನಿಯಮ ಇದಕ್ಕೆ ಸಂಬಂಧಿಸಿದೆ. ಯಾವುದಕ್ಕೆ? ಎಕ್ಸ್ಚರ್ ವಹಿಲಿನ್ರವರ ಸಿದ್ಧಾಂತ. ಏನು ಲಿಯೋಂಟಿಫ್ರವರ ವಿರೋಧಾಭಾಸ ಅಂತ ಹೇಳಿದ್ರೆ, ಬಂಡವಾಳ ಸಮೃದ್ಧ ದೇಶಗಳು ಬಂಡವಾಳ ಸರಕುಗಳನ್ನು ರಫ್ತು ಮಾಡುತ್ತೆ, ಶ್ರಮ ಸಮೃದ್ಧ ದೇಶಗಳು ಶ್ರಮಸಾಂದ್ರ ಸರಕುಗಳನ್ನು ರಫ್ತು ಮಾಡುತ್ತೆ. ಆದರೆ ಲಿಯೋಂಟಿಫ್ರವರು ಅಧ್ಯಯನ ಮಾಡಿದರ ಪ್ರಕಾರ ಬಂಡವಾಳ ಸಮೃದ್ಧ ದೇಶಗಳು ಬಂಡವಾಳ ಸಾಂದ್ರ ಸರಕುಗಳನ್ನೇ ಆಮದು ಮಾಡಿಕೊಳ್ಳುತ್ತೆ, ಶ್ರಮ ಸಮೃದ್ಧ ದೇಶಗಳು ಶ್ರಮ ಸಾಂದ್ರ ಸರಕುಗಳನ್ನೇ ಆಮದು ಮಾಡಿಕೊಳ್ಳುತ್ತೆ. ಅದನ್ನು ಈ ಸಿದ್ಧಾಂತ ವಿವರಿಸಲ್ಲ. ಅದನ್ನೇ ನಾವು ಲಿಯೋಂಟಿಫ್ರವರ ವಿರೋಧಾಭಾಸ ಅಂತೇಳಿ ಕರಿತೀವಿ. ಉತ್ಪಾದನಾ ದಕ್ಷತೆ ಮತ್ತು ಉತ್ಪಾದನಾ ತಂತ್ರ ಬಗ್ಗೆ ಇವರು
ದಕ್ಷತೆ ಏನನ್ನು ಸಹ ತಂತ್ರಗಳ ಬಗ್ಗೆ ಇವರು ಅಷ್ಟೊಂದು ವಿವರಣೆಯನ್ನು ನೀಡಲ್ಲ. ಸಂಪನ್ಮೂಲಗಳ ಬೆಲೆ ಅವುಗಳ ಲಭ್ಯತೆಯಿಂದ ನಿರ್ಧಾರ ಆಗೋಲ್ಲ. ನೆಕ್ಸ್ಟು, ಇದೊಂದು ಸಾರ್ವತ್ರಿಕ ಅಲ್ಲ. ಒಹಿಲಿನ್ರವರು ಸವಿಸ್ತಾರವಾದ ಸಾರ್ವತ್ರಿಕ ಸಮತೋಲನ ಸಿದ್ಧಾಂತವಾಗಿಲ್ಲ ಅಂತೇಳಿ ಸದಾವಕಾಶ ವೆಚ್ಚ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಪ್ರೊಫೆಸರ್ ಹೆಬರ್ಲರ್ ಅವರು ಹೇಳ್ತಾರೆ. ಉತ್ಪಾದನಾಂಗಗಳ ಚಲನೆಗೆ ಸಂಬಂಧಿಸಿದಂತೆ ಆಂತರಿಕವಾಗಿ ಚಲಿಸಬಲ್ಲದು ಮತ್ತು ಅಂತಾರಾಷ್ಟ್ರೀಯವಾಗಿ ಇದು ಸರಿ ಹೊಂದುವುದಿಲ್ಲ ಅಂತೇಳಿ ಊಹಿಸ್ತಾರೆ. ಆದರೆ ವಾಸ್ತವಿಕವಾಗಿ ಕೆಲವೊಂದು ವಿಶಿಷ್ಟ ಕಾರಣಗಳಿಂದಾಗಿ ಅಂತಾರಾಷ್ಟ್ರೀಯವಾಗಿಯೂ ಸಹ ಉತ್ಪಾದನಾಂಗಗಳು ಮುಕ್ತವಾಗಿ ಚಲಿಸುತ್ತೆ. ಅಂತಾರಾಷ್ಟ್ರೀಯವಾಗಿಯೂ ಸಹ ಉತ್ಪಾದನಾಂಗಗಳು ಮುಕ್ತವಾಗಿ ಚಲಿಸುವುದನ್ನು ನಾವು ನೋಡ್ತೀವಿ. ಹಾಗಾಗಿ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತ ಅಥವಾ ಎಕ್ಸ್ಚರ್-ಒಹಿಲಿನ್ರವರ ಸಿದ್ಧಾಂತ ಅನೇಕ ದೋಷಗಳಿಗೆ ಕಾರಣ ಆಗಿದೆ. ಇಷ್ಟು ಈ ಸಿದ್ಧಾಂತದ ವಿವರಣೆ. ಮುಂದಿನ ತರಗತಿಯಲ್ಲಿ ಬೇರೊಂದು ವಿಷಯದ ಬಗ್ಗೆ ನಾನು ವಿವರಣೆಯನ್ನು ನೀಡ್ತೀನಿ. ಧನ್ಯವಾದಗಳು ಸ್ಟೂಡೆಂಟ್ಸ್, ಧನ್ಯವಾದಗಳು.